ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ಏಕಮಾತ್ರ ತಂದೆಯಲ್ಲಿ ಪ್ರಿಯ ದೇವ ಮಕ್ಕಳೇ, ಕ್ರಿಸ್ತನೊಂದಿಗೆ ದೇವರ ಆತ್ಮನ ಸಹಾಯದೊಂದಿಗೆ ಈ ಭೂಲೋಕದಲ್ಲಿ ನೀವು ಬಲವಾಗಿ ಶಕ್ತವಾಗಿ ದೇವರ ರಾಜ್ಯದಲ್ಲಿಯೂ ಬೆಳೆದು ಬರುತ್ತಿರುವುದಕ್ಕಾಗಿ ಯೇಸುವಿನ ನಾಮದಲ್ಲಿ ಯೇಸು ಕ್ರಿಸ್ತನ ಒಂದು ಮಹಿಮೆಯ ರಾಜ್ಯದಲ್ಲಿ ಫಲಭರಿತವಾದ ಜೀವಿತ ಮಾಡ್ತಿರುವುದಕ್ಕಾಗಿ ಕರ್ತನಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ತಂದೆ ದೇವರು ಇವತ್ತಿನ ದಿನ ನಮ್ಮ ಸಂಗಡ ಮಹಿಮೆಯ ಕಾರ್ಯ ಮಾಡಿದ್ದಾನೆ. ನೂತನ ದಿನ ಕೊಟ್ಟಿದ್ದಾನೆ, ನೂತನ ಕೃಪೆ ಕೊಟ್ಟಿದ್ದಾನೆ. ಸತ್ಯದಲ್ಲಿಯೂ ಜ್ಞಾನದಲ್ಲಿಯೂ ಮಹಿಮೆಯಲ್ಲಿ ಬಲ ಹೊಂದುತ್ತಾ ದೇವರ ರಾಜ್ಯದಲ್ಲಿ ಬಹಳವಾದ ಫಲವನ್ನು ಹೊಂದಿಕೊಂಡು ಕರ್ತನ ಮುಂದೆ ನಿಲ್ಲುವಾಗ ನಮಗೆ ಹೆಮ್ಮೆ ಇರಬೇಕು. ಕರ್ತನು ತಾನು ಹೇಳಬೇಕು, ಬಲೇ ಶಕ್ತನಾದ ಅಥವಾ ಬಲೇ ಅಭಿಷಕ್ತನಾಗಿ ಅಥವಾ ಶ್ರೇಷ್ಠನಾಗಿ ಹೋರಾಟ ಮಾಡಿದ್ದಿ, ನೀನು ಸಣ್ಣ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ನಂಬಿಗಸ್ತ ಆಳೇ ಭಲೇ ಅಂತ ಹೇಳುವಾಗೆ ದೇವರು ಹೇಳುವ ಹಾಗೆ ನಮ್ಮ ಜೀವಿತವನ್ನು ಮಾರ್ಪಡಿಸಿಕೊಂಡು ಆ ಓಟವನ್ನು ಓಡುವ ಪ್ರಾರ್ಥನೆಯೊಂದಿಗೆ ದೇವರ ವಾಕ್ಯವು ಸಜೀವವಾದದ್ದು, ಅದಕ್ಕೆ ಬಂಧನವಿಲ್ಲ ಅಂತ ಹೇಳುವಂಥ ಸಂದೇಶದಲ್ಲಿ ಇವತ್ತು ಮಾತನಾಡ್ತೇನೆ. ಕರ್ತ ನಿನಗೆ ಸ್ತೋತ್ರವಾಗಲಿ. ಒಳ್ಳೆಯ ಕೃಪ ಈ ಸಂದೇಶವನ್ನು ಮಹಿಮೆಗೆ ನಡೆಸ್ತಾ ಇದ್ದಿ. ಆಸರೆ ಚಾನಲ್ನಲ್ಲಿ ನೋಡುವಂತಹ ಪ್ರತಿಯೊಂದು ದೇವ ಮಕ್ಕಳನ್ನು ಆಶೀರ್ವದಿಸು. ಈ ಸಂದೇಶವು ಅವರಿಗೆ ಶುಭದಾಯಕವಾಗಿರಲಿ. ಕೇಳುವಂಥ ಪ್ರತಿಯೊಂದು ಕಿವಿಗಳಿಗೆ ಇವತ್ತು ನೂತನ ಬಲ, ನೂತನ ಶಕ್ತಿ, ನೂತನ ಆಶೀರ್ವಾದವು ಅಷ್ಟೇ ಅಲ್ಲ, ದೇವರ ರಾಜ್ಯದಲ್ಲಿ ಹೊಸ ಹೊಸ ಆತ್ಮಗಳನ್ನು ಗೆದ್ದುಕೊಳ್ಳುವಂತಹ ಮಹಿಮೆಯ ಪ್ರಭಾವದಲ್ಲಿ ನಡೆಸು ಸ್ವಾಮಿ. ಅವರ ಜೀವಿತಕ್ಕೆ ಬೇಕಾದ ಎಲ್ಲ ಅವಶ್ಯಕತೆ ಒದಗಿ ಬರಲಿ. ವಿಶೇಷವಾಗಿ ನನಗೆ ಬೇಕಾದಂಥ ವಾಕ್ಯಗಳು ಪವಿತ್ರಾತ್ಮನೇ ಇವತ್ತು ಮಾತನಾಡು. ನಿನ್ನ ಮಹಿಮೆಯಲ್ಲಿ, ನಿನ್ನ ಪ್ರಭಾವದಲ್ಲಿ, ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಈ ವಾಕ್ಯ ಸಂದೇಶವು ಮಹಿಮೆಯಾಗಿರಲಿ ಅಂತ ಪ್ರಾರ್ಥಿಸ್ತಿದ್ದೀನಿ. ಘನತೆ, ಪ್ರಭಾವ, ಮಾನ, ಮಹಿಮೆ ನಿಂಗೆ ಸಲ್ಲಿಸ್ತೀನಿ. ಯೇಸುವಿನ ನಾಮದಲ್ಲಿ ಜೀವನ ತಂದೆಯೇ, ಆಮೇನ್. ಪ್ರೈಸ್ ಗಾಡ್. ಇಬ್ರಿಯ 4ನೇ ಅಧ್ಯಾಯದಲ್ಲಿ ವಾಕ್ಯ 12 ಓದ್ಕೊಳ್ತೇನೆ. ಇಬ್ರಿಯ 4ನೇ ಅಧ್ಯಾಯ ವಾಕ್ಯ 12. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಗತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರಿಯಿಲ್ಲದಾಕಿಯೂ ಬಯಲಾದದಾಕಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ವಾಟವೋ ಎಷ್ಟು ಸುಂದರವಾಗಿದೆ ಈ ವಾಕ್ಯವು. ದೇವರ ವಾಕ್ಯವು ಸಜೀವವಾದದ್ದು. ಇವತ್ತು ದೇವರ ವಾಕ್ಯವು ಜೀವವುಳ್ಳದಾಗಿದೆ. ಅದು ಮಾತನಾಡುವಾಗ ಅದು ಕಾರ್ಯ ಮಾಡ್ತದೆ. ದೇವರ ವಾಕ್ಯವು ಸಜೀವವಾದದ್ದು, ದೇವರ ವಾಕ್ಯವು ಕಾರ್ಯ ಸಾಧಕವಾದದ್ದು. ಇವತ್ತು ನಾನು ದೇವರ ವಾಕ್ಯವನ್ನು ಮಾತನಾಡ್ತಾ ಇರುವಾಗ ನಿಮ್ಮ ಜೀವಿತದಲ್ಲಿ ಸಂತೋಷ, ಸಮಾಧಾನವನ್ನು ತರುವಂಥದ್ದಾಗಿದೆ. ದೇವರ ವಾಕ್ಯವು ಒಬ್ಬ ಮನುಷ್ಯನನ್ನು ಬದಲಾಯಿಸಲಿಕ್ಕೆ ಶಕ್ತವಾಗಿದೆ. ದೇವರ ವಾಕ್ಯವು ಅದು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿದೆ. ತುಂಬ ಜನರು ಕೇಳುವ ಪ್ರಶ್ನೆ, ಈ ಬೈಬಲ್ಲು ಯಾರು ಬರೆದಿದ್ದು? ಮನುಷ್ಯರಲ್ವ? ಹಲೋ, ಎಕ್ಸ್ಕ್ಯೂಸ್ ಮೀ. ದೇವರ ವಾಕ್ಯವು ಪವಿತ್ರಾತ್ಮನ ಮುಖಾಂತರ ಬರೆಯಲ್ಪಟ್ಟದ್ದು. ಮನುಷ್ಯರನ್ನು ಯಾಕೆ ಉಪಯೋಗಿಸಿಕೊಂಡ? ದೇವರು ಬರೆದು ಕೊಡಬಹುದು, ದೇವರಿಗೆ ದೊಡ್ಡ ವಿಷಯ ಅಲ್ಲ ಅದು. ಆಯಿತಾ? ದೇವರು ಬರೆದ್ರೆ ನಮಗೆ ಅರ್ಥ ಆಗೋದಿಲ್ಲ. ಹೇಳ್ರಿ, ದೇವರದ್ದು ಬರೆದು ಕೊಟ್ಟರೆ ನಮಗೆ ಅರ್ಥ ಆಗಬೇಕಲ್ಲ. ಯಾಕಂದರೆ ಅಷ್ಟು ಜ್ಞಾನಿ ಆತನಾಗಿದ್ದಾನೆ. ಮನುಷ್ಯರ ಮುಖಾಂತರ ಬರೆದ್ರೆ, ಈಗ ನನಗೆ ದೇವರು ಬರೆಯಲಿಕ್ಕೆ ಹೇಳಿದರೆ ನಾನು ಬರೆಯುವಾಗ ನನ್ನ ಜ್ಞಾನವು ನಿನ್ನ ಜ್ಞಾನವು ಒಂದೇ ಆಗಿರುವುದರಿಂದ ನಮಗೆ ಅದು ಅರ್ಥವಾಗ್ತದೆ. ದೇವರು ಪವಿತ್ರಾತ್ಮನ ಮುಖಾಂತರವಾಗಿ, ಇದು ಮನುಷ್ಯರೇ, ದೇವರಾತ್ಮನು ಮನುಷ್ಯರ ಮುಖಾಂತರವಾಗಿ ಕಾರ್ಯ ಮಾಡಿದರೆ ಇದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಇಷ್ಟ ಕಷ್ಟವಾಗಿದೆ. ಅಂದರೆ ಇದನ್ನು ಓದಿ ಅದನ್ನು ಅರ್ಥ ಮಾಡಿಕೊಳ್ಳಿ ಸಂದೇಶ ಕೊಡಲಿಕ್ಕೆ ಎಷ್ಟೋ ಜನರಿಗೆ ಇದು ಅರ್ಥ ಆಗೋದಿಲ್ಲ. ಇನ್ನು ದೇವರೇ ಬರೆದು ಕೊಟ್ಟರೆ ಹಲ್ಲೆಲೂಯಾ. ಅದಕ್ಕಾಗಿ ಯಾರೋ ಏನೋ ಹೇಳ್ತಾರಂತ ಹೇಳಿಕೊಂಡು ದೇವರ ವಾಕ್ಯದ ವಿರುದ್ಧವಾಗಿ ನಿಲ್ಲಬೇಡ್ರಿ. ಇದು ದೇವರ ವಾಕ್ಯವಾಗಿದೆ. ಅದಕ್ಕೆ ಕೀರ್ತನೆಯಲ್ಲಿ ಹೇಳ್ತಾರೆ 12ನೇ ಅಧ್ಯಾಯದಲ್ಲಿ, ದೇವರ ವಾಕ್ಯವು ಪುಟಕ್ಕೆ ಹಾಕಿದ ಬೆಳ್ಳಿಯ ಉಪಾಧಿಯಲ್ಲಿದೆ, ಅದು ಪರಿಶುದ್ಧವಾದದ್ದು. 7 ಸಾರಿ ಹಾಕಿದೆ ಅಂತೆ, ಅದರಲ್ಲಿ ಯಾವ ಕಲ್ಮಶ ಇಲ್ಲ.
ಅದಕ್ಕಾಗಿ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅಂದರೆ ಅಲ್ಲಿ ಯೆಶಾಯ 55ರಲ್ಲಿ ನೀವು ನೋಡಬಹುದು, ಮಳೆಯು ಹಿಮವು ಬಿದ್ದು ಅದು ಫಲ ಕೊಡದೆ ಹಿಂತಿರುಗುವುದಿಲ್ಲವೋ ಅದೇ ರೀತಿಯಾಗಿ ದೇವರ ವಾಕ್ಯವು, ದೇವರ ಬಾಯಿಂದ ಹೊರಟ ವಾಕ್ಯವು ಅದು ಫಲ ಕೊಡದೆ ಹಿಂತಿರುಗುವುದಿಲ್ಲ. ಇವತ್ತು ಭೂಲೋಕದಲ್ಲಿ ಯೆಹೋವನ ಜ್ಞಾನ ಅರ್ಥಾತ್ ದೇವರ ವಾಕ್ಯವು ಸ್ಪ್ರೆಡ್ ಆಗ್ತಾ ಇದೆ. ದೇವರ ವಾಕ್ಯದ ಮುಖಾಂತರವಾಗಿ ಯೆಹೋವನ ಜ್ಞಾನವು ಸ್ಪ್ರೆಡ್ ಆಗ್ತಾ ಇದೆ. ಅದು ಕಾರ್ಯ ಸಾಧಕವಾದದ್ದು. ಎಷ್ಟೋ ಜನರು ಪಾಪದಲ್ಲಿ ಇರುವವರಿಗೆ ನೀತಿವಂತರನ್ನಾಗಿ ಮಾರ್ಪಡಿಸ್ತಾ ಇದೆ. ಎಷ್ಟೋ ಜನರ ಕತ್ತಲೆ ಜೀವಿತವು ಬೆಳಕಿಗೆ ತರ್ತಾ ಇದೆ. ಎಷ್ಟೋ ಜನರಿಗೆ ಕೃಪೆ ಇಲ್ಲದೆ ಇರುವಾಗ ದೇವರ ಕೃಪೆ ಸಿಕ್ಕಿ ಎಲ್ಲ ಮನುಷ್ಯರ ದಯೆ, ಪರಲೋಕದ ದಯೆ ಅವರಿಗೆ ಶುಭ ಉಂಟಾಗ್ತದೆ. ಎಷ್ಟೋ ಜನರು ಅಯ್ಯೋ ನನಗೆ ಅನಾಥನಾಗಿದ್ದೆ, ಈ ವಾಕ್ಯವು ಅವರನ್ನು ತಂದೆ ತಾಯಿ ಹಾಗೆ ಪ್ರೀತಿಸುವ ಸಂತೈಸುವ ವಾಕ್ಯಗಳಾಗಿ ರೂಪಾಂತರವಾಯಿತು. ಎಷ್ಟೋ ಜನರು ಇವತ್ತು ಹೇಳಿದರು, ನನಗೆ ದಾಂಪತ್ಯ ಜೀವಿತ ಇರಲಿಲ್ಲ, ಆದರೆ ದೇವರ ವಾಕ್ಯದಲ್ಲಿ ಬರುವಾಗ ದೇವರು ತಾನು ನನ್ನ ಪಕ್ಕೆಲುಬನ್ನು, ನನ್ನ ದೇಹವನ್ನು ಹುಡುಕಿ ಕೊಟ್ಟರು. ಎಷ್ಟೋ ಜನರು ಹೇಳ್ತಾ ಇದ್ದಾರೆ ಇವತ್ತು. ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನನಗೆ ಗರ್ಭಫಲ ಇರಲಿಲ್ಲ, ಮಕ್ಕಳು ಇರಲಿಲ್ಲ, ಆದರೆ ಕರ್ತನ ಬಳಿಯಲ್ಲಿ ಬಂದು ಬೇಡಿಕೊಳ್ಳುವಾಗ ಆತ ನನ್ನ ಪ್ರಾರ್ಥನೆಯನ್ನು ಕೇಳಿ, ನನ್ನ ವಿಜ್ಞಾಪನೆಯನ್ನು ಕೇಳಿ ನನಗೆ ಮಕ್ಕಳ ಸೌಭಾಗ್ಯವನ್ನು ಒದಗಿಸಿದನು. ಕೋಟಿ ಕೋಟಿ ಸ್ತೋತ್ರ. ಅದು ಯಾವ ಮುಖಾಂತರವಾಯಿತು? ದೇವರ ವಾಕ್ಯವು ಸಜೀವವಾದದ್ದು, ಅದು ಕಾರ್ಯ ಸಾಧನೆ ಮಾಡಿತು. ಯಾವಾಗ ನೀನು ದೇವರ ವಾಕ್ಯವನ್ನು ಅರಿಕೆ ಮಾಡ್ತೀಯೋ, ಮಾತನಾಡ್ತೀಯೋ, ಅದನ್ನು ಓದುತ್ತೀಯೋ, ಅದು ಆ ಪ್ರಾಂತ್ಯದಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಊರಿನಲ್ಲಿ, ನಿನ್ನ ಕುಟುಂಬದಲ್ಲಿ ಅದು ಬಹಳ ಕಾರ್ಯವನ್ನು ಮಾಡುವಂಥದ್ದಾಗಿದೆ. ಒಂದು ದಿನ ಎಜೆಕಿಯೇಲ್ ಪ್ರವಾದಿ 37ನೇ ಅಧ್ಯಾಯದಲ್ಲಿ ನಿಂತಿರುವಾಗ ದೇವರಾತ್ಮನ ಹೇಳ್ತಾ ಇದ್ದೇನೆ, ಮಾತನಾಡು, ಈ ಸತ್ತ ಎಲುಬುಗಳಿಗೆ ಜೀವ ಬರಬಹುದು. ಸ್ವಾಮಿ ನಿನಗೆ ಗೊತ್ತು, ನಾನು ಎಂತ ಹೇಳುವುದೀಗ, ಮಾತನಾಡುವಂತಾರೆ. ಯಾವಾಗ ಎಜೆಕಿಯೇಲ್ ಪ್ರವಾದಿ ಮಾತನಾಡ್ತಾರೆ, ಒಣ ಎಲುಬುಗಳೇ ಜೀವ ಬರಲಿ, ಅದಕ್ಕೆ ಕಟ ಕಟ ಶಬ್ದವಾಯಿತು. ಅದು ಮಾತನಾಡತೊಡಗಿತು. ಅದಕ್ಕಾಗಿ ಇವತ್ತು ಒಣಗಿದ ಈ ಎಲುಬುಗಳಿಗೆ, ಅಂದರೆ ಪ್ರಪಂಚದಲ್ಲಿ ಎಷ್ಟೋ ಜನರು ಇವತ್ತು ಬೇರೆ ಬೇರೆ ರೀತಿ ಒಣಗಿ ಹೋಗಿದ್ದಾರೆ. ಅವರಿಗೆ ಬೇಕಾದದ್ದು ಸಜೀವವಾದ ದೇವರ ವಾಕ್ಯ. ಆ ಸಜೀವದ ದೇವರ ವಾಕ್ಯವು ಚೈತನ್ಯವನ್ನು ತರ್ತದೆ, ಜೀವವನ್ನು ತರ್ತದೆ. ಅವನ ಒಳಗಡೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಹೊಟ್ಟೆಯ ಒಳಗಡೆ ಜೀವಕರವಾದ ನದಿಗಳು ಅಥವಾ ಹೊಳೆಗಳು ಹೊರಗಡೆ ಉಕ್ಕುತ್ತವೆ. ಆ ಹೊಳೆ ಎಲ್ಲಿದೆ ಅಂದರೆ ದೇವರ ವಾಕ್ಯವನ್ನು ಮಾತನಾಡುವಾಗ. ಆ ಹೊಳೆ ಯಾವಾಗ ಹೊರಿತದೆ ಅಂದರೆ ಪವಿತ್ರಾತ್ಮ ಮುಖಾಂತರವಾಗಿ ಇವತ್ತು ನಾನು ಮಾತನಾಡುವಾಗ ದೇವರ ಹೊಳೆ, ದೇವರ ಒಂದು ನದಿ, ಜೀವದ ಬುಗ್ಗೆ, ಜೀವದ ಹೊರತೆಗಳು ನಿಮ್ಮ ಬಳಿಗೆ ಬರ್ತದೆ. ದೇವರ ವಾಕ್ಯವು ಸಜೀವವಾದದ್ದು. ಎಷ್ಟೋ ಜನರಿಗೆ ಕಣ್ಣು ಕಾಣ್ತಾ ಇರಲಿಲ್ಲ, ಎಷ್ಟೋ ಜನರಿಗೆ ಅವರ ದೇಹದಲ್ಲಿ ಹಲವಾರು ರೋಗಗಳು ಇದ್ದವು, ಆದರೆ ದೇವರ ವಾಕ್ಯವನ್ನು ನುಡಿಯುವಾಗ ಅವರಿಗೆ ಆರೋಗ್ಯ ಉಂಟಾಯಿತು. ದೇವ ಮಕ್ಕಳೇ, ಕ್ರಿಸ್ತನ ಕಡೆಗೆ ಬರುವಾಗ ಹಲವಾರು ಜನರಿಗೆ ಹೋರಾಟಗಳು ಇದ್ದಿದ್ದವು, ಕಷ್ಟಗಳು ಬಂದಿದ್ದವು. ಆವಾಗ ಅವರು, ದೇವರೇ ನನಗೆ ಸಹಾಯ ಮಾಡು, ಈ ಕಷ್ಟಗಳಿಂದ, ಈ ಸಮಸ್ಯೆಗಳಿಂದ, ಈ ಕಟ್ಟಿಯಿಂದ ನನ್ನನ್ನು ತಪ್ಪಿಸಿ ಕಾಪಾಡು ಅಂತ ಹೇಳುವಾಗ ದೇವರ ವಾಕ್ಯವನ್ನು ನುಡಿದರು, ದೇವರು ವಾಗ್ದಾನ ಮಾಡಿದ್ದನ್ನು ನುಡಿದರು. ಈಗ ಅವರ ಜೀವಿತವು ಆಶೀರ್ವಾದದಾಯಕವಾಯಿತು, ಬದಲಾವಣೆ ಆಯಿತು, ಸಮೃದ್ಧಿಗೆ ಬಂತು, ಅಭಿವೃದ್ಧಿಗೆ ಬಂತು. ಎಷ್ಟೋ ಜನರು ಇವತ್ತು ಬಡತನದಲ್ಲಿ ಇದ್ದರು. ನಾನು ಹೇಳ್ತೇನೆ, ನಾವು ಸೇವೆಗೆ ಬರುವಾಗ ಎಷ್ಟೋ ಲಕ್ಷಗಟ್ಟಲೆ ನನಗೆ ಸಾಲಗಳು ಇದ್ದವು. ದೇವರಲ್ಲಿ ಬೇಡಿಕೊಂಡು, ಅಪ್ಪೋ ನನಗೆ ಸಹಾಯ ಮಾಡು, ಇದರಿಂದ ಒಂದು ಬಿಡುಗಡೆ ಉಂಟಾಗಲಿ. ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ಒಂದೊಂದು ವರ್ಷಗಳು ಕಳೆತಾ ಹೋಗುವಾಗ ದೇವರು ನನಗೆ ವಿಶೇಷ ಸಹಾಯಕನಾಗಿ ನನ್ನ ಸಾಲವನ್ನು ತೀರುವಂತೆ ಮಾಡಿದನು. ನಾನು ಏನು ಹೇಳ್ತಿಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ದೇವರಲ್ಲಿ ಮೊರೆ ಇಡುವವರಿಗೆ ದೇವರು ಸಹಾಯಕನಾಗಿ ಆತನನ್ನು ನಡೆಸ್ತಾನೆ. ಆದರೆ ಇಲ್ಲಿ ವಿಶೇಷವಾದ ಒಂದು ವಿಷಯ ಅಂದರೆ, ದೇವರ ವಾಕ್ಯವು ಸಜೀವವಾದದ್ದು. ಇವತ್ತು ಈ ವಾಕ್ಯಗಳನ್ನು ನುಡಿತಾ ಇರುವಾಗ ಎಷ್ಟೋ ಜನರಿಗೆ ತಿಳಿಯದ ಸಂಗತಿಗಳು ಗೋಚರವಾಗ್ತಾ ಇದೆ, ತಿಳಿಯದ ಗುಪ್ತ ಕಾರ್ಯಗಳು ಅವರ ಜೀವಿತದಲ್ಲಿ ಪ್ರಕಟಣೆಗೆ ಬಂದು ಅವರು ದೇವರನ್ನು ನಂಬುವವರಾದರು. ಎಷ್ಟೋ ಜನರಿಗೆ ಸತ್ಯವನ್ನು ಹುಡುಕುವಾಗ ಅವರಿಗೆ ಸತ್ಯವು ತಿಳಿದು ಬಂತು. ಯಾವ ರೀತಿ? ದೇವರ ವಾಕ್ಯವನ್ನು ಓದುವಾಗ ಆ ವಾಕ್ಯವು ಈಗಲೂ ಸಜೀವವಾಗಿ ಕಾರ್ಯ ಮಾಡ್ತದೆ. ದೇವರ ವಾಕ್ಯವು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು. ಇಬ್ಬಾಯಿ ಕತ್ತಿ ಅಂತ ಹೇಳಲ್ಪಟ್ಟಿದೆ. ಒಂದೇ ಬಾಯಿಯ ಕತ್ತಿ ಅಲ್ಲ, ಎರಡೂ ಸೈಡಲ್ಲಿ ಆ ಕತ್ತಿಗೆ ಏನಿದೆ ಅದು ಇಬ್ಬಾಯಿ ಕತ್ತಿ, ಎರಡೂ ಕಡೆಯಲ್ಲಿ ಹರಿತವಾಗಿದೆ. ಅದು ಅರ್ಥದ್ದೇನೆಂದರೆ, ಹೇಳುವವನಿಗೂ ಕೇಳುವವನಿಗೆ ಇಬ್ಬರಿಗೂ ಒಂದೇ ಸಮಾನ. ಅದು
ಇದು ನನಗೊಬ್ಬನಿಗೆ ಪಾಸ್ಟರ್ ಇವತ್ತು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ, ಪಾಪದ ವಿಷಯದಲ್ಲಿ ಮಾತನಾಡಿದ್ದಾರೆ, ನೀತಿ ವಿಷಯದಲ್ಲಿ ಮಾತನಾಡಿದ್ದಾರೆ, ಸಮೃದ್ಧಿ ವಿಷಯದಲ್ಲಿ ಮಾತನಾಡಿದ್ದಾರೆ, ಇದು ನನಗೊಬ್ಬನಿಗೆ ಮಾತ್ರ ಅಂತ ಎನಿಸ್ಕೊಳ್ಬೇಡ್ರಿ. ಅದೇ ಪರಿಕು ನನಗೂ ನೀತಿಯ ಜೀವಿತ ಜೀವಿಸಬೇಕು, ಪರಿಶುದ್ಧ ಜೀವಿತ ಜೀವಿಸಬೇಕು, ಪಾಪದಲ್ಲಿ ಇಲ್ಲದ ಜೀವಿತವನ್ನು ಜೀವಿಸಬೇಕು, ಮಹಿಮೆಯ ಜೀವಿತವನ್ನು ಜೀವಿಸಬೇಕು. ದೇವರು ಏನು ಹೇಳ್ತಾನೆ ಆ ಮಾರ್ಗದಲ್ಲಿ ನಾನು ನಡೆಯಬೇಕು. ಈ ಸಂದೇಶವು ನಿಮಗೊಬ್ಬರಿಗೂ ಕೂಡ ಅಲ್ಲ, ಇದು ಇಬ್ಬರಿಗೂ. ಅದಕ್ಕೆ ಇಬ್ಬಾಯಿ ಕತ್ತಿ, ಹೇಳುವವರಿಗೂ ಕೇಳುವವರಿಗೂ ಅದು ಆಗಿರ್ತದೆ. ಮುಂದೆ ಹೋಗುವಾಗ ದೇವರ ವಾಕ್ಯವು ಆತ್ಮ ಪ್ರಾಣಗಳನ್ನು ಕೀಲು ಮಚ್ಚೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದಾಗಿದೆ. ಆತ್ಮ ಪ್ರಾಣ ಕೀಲು ಮಚ್ಚೆಗಳನ್ನು ಇವತ್ತು ಆಪರೇಷನ್ ಮಾಡ್ತಾರೆ, ಆದರೆ ಖಾಲಿ ಏನಕ್ಕೆ? ಮಾಂಸಖಂಡಗಳಿಗೆ ಅಷ್ಟೇ. ಆದರೆ ಆತ್ಮ ಪ್ರಾಣ ಕೀಲು ಮಚ್ಚೆಗಳಿಗೆ ಯಾವ ಟೆಕ್ನಾಲಜಿ ಬಂದಿಲ್ಲ. ಆದರೆ ಆ ಆತ್ಮ ಪ್ರಾಣ ಶರೀರದಲ್ಲಿ ಅದು ಯಾವುದೇ ಮೂಲೆಯಲ್ಲಿ ಯಾವುದೇ ಇಕ್ಕಟ್ಟು, ಯಾವುದೇ ಸಮಸ್ಯೆ, ಯಾವುದೇ ಕಠಿಣತೆ ಇದ್ದರೂ ದೇವರ ವಾಕ್ಯ ತೂರಿ ಹೋಗಿ ಆ ಭಾಗದಲ್ಲಿ ಮಾತನಾಡಿ ಆ ಭಾಗದಲ್ಲಿ ಕಾರ್ಯ ಮಾಡ್ತದೆ. ತುಂಬ ಜನರು ಹೇಳುವುದು, ನಮ್ಮಪ್ಪ, ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಅಣ್ಣ, ನಮ್ಮ ಕುಟುಂಬದವರು, ನಮ್ಮ ಏರಿಯಾದವರು ಬಹಳ ಕಠಿಣರು, ಅವರು ಬಹಳ ಸುವಾರ್ತೆಗೆ ವಿರೋಧವಾಗಿರುವವರು. ವಾಕ್ಯವನ್ನು ನುಡಿಯಲ್ಲ. ದೇವರು ಅವರನ್ನು ಮೃತಪಡಿಸು, ದೇವರು ಅವರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸು, ದೇವರೇ ಅವರಲ್ಲಿ ಮಾನಸಾಂತರ ಉಂಟಾಗಲಿ, ದೇವರೇ ಅವರಿಗೆ ಸತ್ಯದ ಪ್ರಕಟಣೆ ಉಂಟಾಗಲಿ, ದೇವರೇ ಅವರಿಗೆ ನಿನ್ನ ವಿಷಯವಾದ ಪರಿಜ್ಞಾನ ಉಂಟಾಗಲಿ. ನೀನು ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಮಾಡ್ತೇನೆ, ಹೀಗೆ ನೀನು ಮಾಡುವಾಗ, ಪ್ರತಿದಿನವೂ ಮಾಡುವಾಗ ಆ ಏರಿಯಾದಲ್ಲಿ, ಆ ಊರಿನಲ್ಲಿ, ಆ ಮನೆಯಲ್ಲಿ ಸಮಾಧಾನ ಉಂಟಾಗ್ತದೆ. ಅದಕ್ಕೆ ದೇವರು ಹೇಳಿದು, ನೀನು ರಕ್ಷಣೆ ಹೊಂದಿದ್ರೆ ನಿನ್ನ ಕುಟುಂಬವೂ ರಕ್ಷಣೆ ಹೊಂದುತ್ತದೆ. ಅಂದರೆ ಅರ್ಥ ಏನು? ನೀನು ರಕ್ಷಣೆ ಹೊಂದಿ ಸುಮ್ಮನೆ ಕೂತ್ಕೊಳ್ಳುವುದಲ್ಲ, ನಿನ್ನ ಕುಟುಂಬದ ವಿಷಯದಲ್ಲಿ ಪ್ರತಿದಿನ ಪ್ರಾರ್ಥಿಸಬೇಕು. ಅವರು ನಿನಗೆ ವಿರೋಧವಾಗಿ ಇರಬಹುದು, ಮಾತನಾಡಿರಬಹುದು, ನಾಲಿಗೆಗಳು ಯಾವಾಗಲೂ ಬರ್ತಾ ಇರಬಹುದು, ನುಣುಪಾದ ನಾಲಿಗೆಯಿಂದ ಬೇಕಾದಷ್ಟು ಮಾತಾಡಿರಬಹುದು. ಆದರೆ ನೀನು ಏನು ಮಾಡಬೇಕಂದ್ರೆ ಅವರಿಗಾಗಿ ಬಂಡೆಯ ಒಡಕಿನೊಳಗೆ ನಿಂತುಕೊಂಡು ಪ್ರಾರ್ಥನೆ ಮಾಡುವುದನ್ನು, ಅವರಿಗಾಗಿ ವಿಜ್ಞಾಪನೆ ಮಾಡುವುದನ್ನು ನಿಲ್ಲಿಸಬೇಡ. ಅವರು ಏನೇ ಹೇಳಿರಬಹುದು, ಅದು ಅಜ್ಞಾನದಲ್ಲಿ ಹೇಳಿದ್ದು, ಅವರಿಗೆ ಗೊತ್ತಿಲ್ಲದೆ ಹೇಳಿದ್ದು, ಅವರಿಗೆ ಗೊತ್ತಿದ್ದು ಹೇಳಿರಬಹುದು, ಆದರೆ ಕ್ಷಮಿಸಿಬಿಡು, ಅವರನ್ನು ಕ್ಷಮಿಸಿಬಿಡು. ಇಲ್ಲಿ ದೇವರ ವಾಕ್ಯವು ಕೀಲು ಮಜ್ಜೆ ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಷ್ಟು ವಿಭಾಗಿಸುವಷ್ಟು ಹರಿತವಾದದ್ದು. ಅದಕ್ಕಾಗಿ ಆ ವಾಕ್ಯವು ಬಹು ಬಲವುಳ್ಳದು ಆಗಿದೆ. ನೋಡಿ, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಈ ವಾಕ್ಯಗಳು ಏನು ಮಾಡ್ತದೆ? ಹೃದಯದಲ್ಲಿ ನಾವೆನ್ಸ್ಕೊಳ್ತೇವೆ ಯಾರಿಗೂ ಗೊತ್ತಿಲ್ಲ, ವೆರಿ ಸೀಕ್ರೆಟ್ ಆಗಿ ಗುಪ್ತವಾದ ಪಾಪಗಳು, ಯಾರಿಗೂ ಗೊತ್ತಿಲ್ಲ, ನಾನು ದೇವರಲ್ಲಿ ಬಂದಿದ್ದೇನೆ ಇಂಥ ಆಗುವುದಿಲ್ಲಮ್ಮ. ನಿನ್ನ ಮನಸ್ಸಲ್ಲಿ ತುಂಬ ಸಲ ಜನರು ಸೇವಕರ ವಿರೋಧವಾಗಿ ನಿಂತು ಬಿಡ್ತಾರೆ. ಯಾಕೆ? ನೀನು ಪಾಪದ ವಿಷಯದಲ್ಲಿ ಮಾತನಾಡ್ತಿ, ಅವರ ವಿಷಯದಲ್ಲಿ. ಹಲೋ, ನಿನ್ಕಿಂತ ಮೊದಲು ಅಥವಾ ನಾನು ಹೇಳುವುದಕ್ಕಿಂತ ಮೊದಲು ದೇವರಿಗೆ ವಿಷಯ ಗೊತ್ತಿದೆ, ಆಯಿತಾ? ನಾವು ಹೇಳದಿದ್ದರೆ ನೀತಿಯ ವಿಷಯದಲ್ಲಿ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕಾಗ್ತದೆ. ಅದಕ್ಕೆ ಹಲವರು ಮಂದಿ ಸೇವಕರಾಗಬೇಡ್ರಿ ಅಂತ ದೇವರ ವಚನ ಇದೆ. ನಿಮಗೆ ಕಠಿಣವಾದಂಥ ನ್ಯಾಯ ತೀರ್ಪು ಇದೆ ಅಂತ. ಹಾಗಂತ ನಮಗೆ ಗೊತ್ತಿದ್ದು ನಾವು ಆ ಸಂದೇಶಗಳನ್ನು, ಮಾನಸಾಂತರದ ಸಂದೇಶಗಳನ್ನು, ಒಬ್ಬನನ್ನು ದೇವರ ಕಡೆಗೆ ನಡೆಸುವ ಸಂದೇಶವನ್ನು ತರದಿದ್ದರೆ, ಅವನ ಆತ್ಮವು ನಷ್ಟವಾದರೆ ಅದು ಲೆಕ್ಕ ಒಪ್ಪಿಸುವ ಹಂಗಿನಲ್ಲಿದ್ದೇವೆ. ಇಬ್ರಿಯ ಪತ್ರಿಕೆಯಲ್ಲಿದೆ 13ನೇ ಅಧ್ಯಾಯದಲ್ಲಿ, ನಿಮ್ಮ ಸಭಾಪಾಲಕರು, ನಿಮ್ಮ ನಾಯಕರು ನಿಮ್ಮ ಆತ್ಮದ ಲೆಕ್ಕವನ್ನು ಒಪ್ಪಿಸುವ ಹಂಗಿನಲ್ಲಿದ್ದಾರೆ, ಅವರಿಗೆ ಅಧೀನರಾಗಿರ್ರಿ ಅಂತ. ದೇವ ಮಕ್ಕಳೇ, ಯಾರೇ ಆಗಿರ್ಬೋದು, ಅಪರಿಶುದ್ಧ ಜೀವಿತ ಇದ್ದರೆ ನಿಮ್ಮ ಆತ್ಮಕ್ಕೆ ಬಹಳವಾಗಿ ಅದು ಪೆಟ್ಟು ಬೀಳುವಂಥದ್ದಾಗಿದೆ. ಆತ್ಮಿಕ ಲೋಕಕ್ಕೆ ಬಹಳವಾಗಿ ತಡೆ ಇದೆ. ಅದಕ್ಕಾಗಿ ಅದನ್ನು ಬಿಟ್ಟು ಬಿಡ್ರಿ, ಪರಿಶುದ್ಧ ಜೀವಿತವನ್ನು ಜೀವಿಸ್ರಿ. ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ನಾನು ಹೇಳ್ತಾ ಇಲ್ಲ, ವಾಕ್ಯ ಏನು ಹೇಳ್ತಾ ಇದೆ? ಸರಿಯಾಗಿ ಗಮನ ಇಟ್ಟು ಕೇಳ್ರಿ. ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು. ನನ್ನ ಒಳಗಡೆ ಏನು ಆಲೋಚನೆ ಇದೆ, ನನ್ನ ಒಳಗಡೆ ಏನು ಉದ್ದೇಶ ಇದೆ, ನಾನು ಏನನ್ನು ಆಲೋಚನೆ ಮಾಡ್ತಾ ಇದ್ದೇನೆ, ನನ್ನ ಜೀವಿತ ಹೇಗಿದೆ, ಇದು ನಾವು ಯಾರು ಏನು ಹೇಳಬೇಕಾಗಿಲ್ಲ. ಕರ್ತನಿಗೂ ದೇವರ ಆತ್ಮನಿಗೂ ಸಂಪೂರ್ಣ ತಿಳಿದಿದೆ. ನಾವೇನು ದೇವರ ಮುಂದೆ ಬಟ್ಟ ಬಯಲು ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು. ಅಲ್ಲಿ ನೋಡಿಬೇಕಾದ್ರೆ ನನಗೆ ಒಂದು ಉದಾಹರಣೆ ಕೊಡ್ತೀನಿ. ದೇವರ ವಾಕ್ಯ ಎಷ್ಟು ಬಲವುಳ್ಳದಾಗಿದೆ. ತಂದೆಯಾದ ದೇವರು ಏದೇನು ತೋಟಕ್ಕೆ ಬರುವಾಗ ಆದಾಮ್ ಹವ್ವಳು ಪಾಪ ಮಾಡಿದರು. ಆವಾಗ ಆದಾಮ್ ಅಂತ ಕರೆದರು. ಆದಾಮ್ ಏನು ಹೇಳಿದ? ಅಯ್ಯೋ ಅಪ್ಪ, ನಾನು ಇಲ್ಲಿ ಅಡಗಿಸಿಕೊಂಡಿದ್ದೇನೆ, ಯಾಕೆ ಅಂತ ಕೇಳಲಿಲ್ಲ, ಪಟಪಟನೆ ಹೇಳಿಬಿಟ್ಟ. ನೀನು ಮಾಡಬಾರದಂತ ಹೇಳಿದಂಥ ಆ ಹಣ್ಣನ್ನು, ನೀನು ತಿನ್ನಬಾರದಂತ ಹೇಳಿದ ಹಣ್ಣನ್ನು ನಾನು ತಿಂದು ಬಿಟ್ಟಿದ್ದೇನೆ, ಈಗ ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಹಾಗೆ ಹೀಗೆ ದೇವರು ಕೇಳಿದ್ರ?
ಅದೇ ನೋಡಿ ವಿವೇಚ, ಹೃದಯದ ಆಲೋಚನೆಗಳು ಹೊರಗಡೆ ಬಟ್ಟ ಬಯಲು, ದೇವರ ಮುಂದೆ ನಿಲ್ಲಕ್ಕಾಗುವುದಿಲ್ಲ. ಯಾಕೆ? ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಅದಕ್ಕೆ ಪರಿಶುದ್ಧನು ಆದಂಥ ದೇವರ ಮುಂದೆ ನಾವು ಪರಿಶುದ್ಧರಾಗಿ ನಿಲ್ಲಬೇಕು. ಮುಂದೆ ಹೋಗುವಾಗ ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕು ಹಾಕಿದ್ದೀವು, ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಕಿಯೂ ಬಯಲಾದದ್ದಾಗಿಯೂ, ಅಲ್ಲಿ ಅತಿ ಮುಚ್ಚು ಮರೆಯಿಲ್ಲದ್ದು ಬಯಲಾದದ್ದು ಅಂದರೆ ಬಟ್ಟ ಬಯಲು, ಎಲ್ಲೂ ಯಥಾಸ್ಥಿತಿಯಲ್ಲಿ ತೋರಲ್ಪಡುವಂಥದ್ದು. ಆವಾಗ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರೋ ಸೃಷ್ಟಿಯು ಒಂದೂ ಇಲ್ಲ. ಆತನ ದೃಷ್ಟಿಯಲ್ಲಿ ಹೇಳ್ರಿ, ಆತನ ದೃಷ್ಟಿಯಲ್ಲಿ ಅಗೋಚರ ಅಂದರೆ ಅದರ ಕಣ್ಣಿಗೆ ತೋರದಂಥ ವಸ್ತುವು ಒಂದೂ ಇಲ್ಲ, ಸೃಷ್ಟಿಯೂ ಒಂದೂ ಇಲ್ಲ, ಎಲ್ಲವೂ ಆತನಿಗೆ ಗೊತ್ತಿದೆ. ಅದಕ್ಕಾಗಿ ವಾಕ್ಯವನ್ನು ಬಂಧಿಸಲಿಕ್ಕಾಗುವುದಿಲ್ಲ, ವಾಕ್ಯವನ್ನು ನಿಲ್ಲಿಸಲಿಕ್ಕಾಗುವುದಿಲ್ಲ. ವಾಕ್ಯವು ಸಜೀವವಾದದ್ದಾಗಿದೆ. ಇಲ್ಲಿ ನೋಡಿ, ತಿಮೋತಿಯವರಿಗೆ ಬರೆದಂತಹ 2 ತಿಮೋತಿ ಅಧ್ಯಾಯ 2 ವಾಕ್ಯ 9 ಓದ್ತೇನೆ. 2 ತಿಮೋತಿ 2ನೇ ಅಧ್ಯಾಯ ವಾಕ್ಯ 9. ಇದರಲ್ಲಿ ನಾನು ಕಷ್ಟವನ್ನು ಅನುಭವಿಸಿ ದುಷ್ಕರ್ಮಿಯಂತೆ ಸಂಕೋಲೆಯಿಂದ ಕಟ್ಟಲ್ಪಟ್ಟವನಾಗಿದ್ದೇನೆ. ಆದರೆ ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ವಾಯ್? ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅದನ್ನು ಬಂಧಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇವತ್ತು ಕ್ರಿಸ್ತ ವಿರೋಧಿಯ ಆತ್ಮವು, ಅಧರ್ಮನ ಕಾರ್ಯಗಳು ಬಹಳವಾಗಿ ಈ ಲೋಕದಲ್ಲಿ ನಡೀತಾ ಇದೆ. ನಾವೆನಿಸ್ಕೊಳ್ತೇವೆ, ಅಯ್ಯೋ ದೊಡ್ಡದಾಗ್ತಾ ಇದೆ. ಅದು ಏನೂ ಇಲ್ಲ. ಯಾಕೆ? ನಿನ್ನ ಕೈಯಲ್ಲಿ ವಾಕ್ಯ ಉಂಟು, ನಿನ್ನ ಕೈಯಲ್ಲಿ ದೇವರ ವಾಕ್ಯ ಉಂಟು, ಸಜೀವವಾದ ವಾಕ್ಯ ಉಂಟು. ನೀನು ಮಾಡಕ್ಕಲ್ಲೂರಿ ನಿನ್ನ ಮನೆಯಲ್ಲಿ ವಾಕ್ಯಗಳನ್ನು ಬಿಡುಗಡೆ ಮಾಡು. ವಾಕ್ಯವನ್ನು ದೇವರ ಮುಂದೆ ಹೇಳು. ಸ್ವಾಮಿ, ನೀನು ಮಾಡಿದ ಅರಿಕೆ, ನೀನು ಮಾಡಿದಂಥ ನಂಬಿಕೆಯ ವಾಗ್ದಾನಗಳು ನೆನಪಿಸು ದೇವರಿಗೆ. ಆ ದೇವರು ಮಾಡಿದಂಥ ವಾಗ್ದಾನಗಳನ್ನು ದೇವರಿಗೆ ನೆನಪಿಸುವಾಗ ಅಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ. ದೇವರು ಹೇಳಿದ್ದಾನೆ, ಒಬ್ಬನು ಕೂಡ ನಾಶವಾಗಬಾರದು. ದುಷ್ಟನು ತನ್ನ ಪಾಪವನ್ನು ಬಿಟ್ಟು ನೀತಿವಂತನಿಗೆ ಜೀವಿಸುವುದೇ ದೇವರಿಗೆ ಇಷ್ಟ. ಪಾಪದಲ್ಲಿ ಮರಣ ಹೊಂದಿದರೆ ಆತನಿಗೆ ಇಷ್ಟವಿಲ್ಲ. ಅದಕ್ಕೆ 99 ಕುರಿಗಳನ್ನು ಬಿಟ್ಟು ಒಂದು ಕುರಿಗಾಗಿ ಹೊರಟು ಹೋದ ದೇವರವು. ಹಲ್ಲೆಲೂಯಾ. ಅದಕ್ಕಾಗಿ ದೇವ ಮಕ್ಕಳೇ, ಇಲ್ಲಿ ಕರೆಕ್ಟಾಗಿ ಹೇಳ್ತಾ ಇದೆ, ದೇವರ ವಾಕ್ಯವನ್ನು ಕಟ್ಟಿ ಹಾಕಲಿಕ್ಕಾಗೋದಿಲ್ಲ. ನೋ ಒನ್ ಕ್ಯಾನ್ ಡೂ ದ್ಯಾಟ್. ದೇವರ ವಾಕ್ಯವನ್ನು ಒಂದು ಚೈನಲ್ಲಿ, ಒಂದು ಗೂಡಲ್ಲಿ ಒಬ್ಬರು ಇಲ್ಲ ಇವತ್ತು ಸುವಾರ್ತೆ ಹೇಳಲಿಕ್ಕಾಗೋದಿಲ್ಲ. ಖಂಡಿತವಾಗಿ ಹೇಳುವವರು ತುಂಬ ಜನ ಇರಬಹುದು, ಆದರೆ ಸುವಾರ್ತೆ ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅದು ದೇವರ ವಾಕ್ಯವಾಗಿದೆ, ಅದು ದೇವರ ಸಂದೇಶವಾಗಿದೆ. ಅದನ್ನು ಬಂಧನದಲ್ಲಿ ಇಡಲಿಕ್ಕಾಗುವುದಿಲ್ಲ. ಎಷ್ಟೋ ಜನರು ಪ್ರಯತ್ನ ಮಾಡಿದ್ದಾರೆ, ಅದು ಸಾಧ್ಯವಾಗಲಿಲ್ಲ. ಎಷ್ಟೋ ಜನರು ಪ್ರಯತ್ನ ಮಾಡಿದರು, ಎಷ್ಟೋ ಅಧಿಕಾರಿಗಳು, ಅರಸರು, ಅವರೆಲ್ಲರೂ ಪ್ರಯತ್ನ ಮಾಡಿದರು. ಬಟ್ ಅವರಿಂದ ಅದು ಅಸಾಧ್ಯವಾಯಿತು. ಯಾಕೆ? ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ವಾಯ್? ಯಾಕಂದರೆ ಅದು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಕೆಲವು ಮಚ್ಚೆ ಆತ್ಮ ಪ್ರಾಣಗಳನ್ನು ತೂರಿ ಹೋಗುವಷ್ಟು ಅದು. ಮಳೆಯು ಹಿಮವು ಭೂಮಿ ಮೇಲೆ ಬಿದ್ದು ಯಾವ ರೀತಿ ಫಲ ಕೊಡದೆ ಹಿಂತಿರುಗುವುದಿಲ್ಲವೋ, ಅದೇ ರೀತಿಯಾಗಿ ನಿನ್ನ ಬಾಯಿಂದ ನುಡಿದ ಮಾತುಗಳು, ವಾಕ್ಯಗಳು ಅದು ಕಾರ್ಯ ಮಾಡಿ ಹಿಂತಿರುಗ್ತದೆ. ಇವತ್ತು ನಿಮ್ಮ ಮನೆಯಲ್ಲಿ ಈ ಸಂದೇಶವನ್ನು ಕೇಳ್ತಾ ಇದ್ದೀರಿ. ನಿಜವಾಗಿ ನಾನು ಹೇಳ್ತಾ ಇದ್ದೇನೆ, ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸ್ತಾನೆ. ದೇವರು ನಿಮ್ಮ ಕುಟುಂಬದಲ್ಲಿ ದೊಡ್ಡ ಒಂದು ರೂಪಾಂತರ ತರ್ತಾನೆ. ನೀವು ಇವತ್ತು ನೋಡುವ ಕಣ್ಣೀರು ಇನ್ನು ಮುಂದೆ ನೋಡುವುದಿಲ್ಲ. ಆ ರೀತಿಯಾಗಿ ದೇವರು ಕಾರ್ಯ ಮಾಡುವವನಾಗಿದ್ದಾನೆ. ದೇವರನ್ನು ಎಡಬಿಡದೆ ಪ್ರಾರ್ಥಿಸು, ದೇವರನ್ನು ಎಡಬಿಡದೆ ಅವನ ಹತ್ತಿರಕ್ಕೆ ಹೋಗು. ದೇವರನ್ನು ನೀನು ಯಾವ ರೀತಿ ನೀನು ರಕ್ಷಣೆ ಹೊಂದುವಾಗ ಪ್ರೀತಿಸ್ತಿದೆಯೋ ಅದಕ್ಕಿಂತ ಹೆಚ್ಚಾದ ಪ್ರೀತಿ ನಿನ್ನಲ್ಲಿ ಉಕ್ಕಿ ಬರಲಿ. ದೇವರು ಹೇಳಬಾರದು, ನಿನ್ನ ಮೇಲೆ ಒಂದು ಆರೋಪಣೆ ಮಾಡಲಿಕ್ಕಿದೆ, ಮೊದಲಿದ್ದ ಪ್ರೀತಿ ಈಗ ನಿನ್ನಲ್ಲಿ ಇಲ್ಲ ಅಂತ ಹೇಳುವಂತಹ ವಾಕ್ಯ ನಿಮಗೆ ಅದು ಬರಬಾರ್ದು. ಯಾವಾಗಲೂ ಹೇಳ್ರಿ, ದೇವರೇ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ನನ್ನನ್ನು ಪ್ರೀತಿಸಿದೆಯಲ್ಲ. ಯೇಸು ಸ್ವಾಮಿ ಪ್ರೀತಿ ಸ್ವರೂಪನಾಗಿದ್ದಾನೆ. ಅಂತಹ ದೇವರನ್ನು ಆರಾಧಿಸುವುದು ಸೌಭಾಗ್ಯಕರವಾದದ್ದು. ನಿಜವಾಕ್ಯವು ದೇವರ ವಾಕ್ಯದಲ್ಲಿ ಎಷ್ಟೋ ನಾವು ನೋಡ್ಬೋದು ಸಂದರ್ಭಗಳು. ಅಲ್ಲಿ ಒಂದು ವಾಕ್ಯವನ್ನು ನಿಮಗೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆಗಳು 104ನೇ ಅಧ್ಯಾಯದಲ್ಲಿ 4ನೇ ವಚನವನ್ನು ನೋಡುವ. ಕೀರ್ತನೆಗಳು 104ನೇ ಅಧ್ಯಾಯದಲ್ಲಿ 4ನೇ ವಚನ ನೋಡಿ. ಇಲ್ಲಿ ಗಾಳಿಗಳನ್ನು ನಿನ್ನ ದೂತರನ್ನಾಕಿಯೂ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಕಿಯೂ ಮಾಡಿಕೊಳ್ಳುತ್ತಿ. ಅರ್ಥಾತ್ ನಿನ್ನ ವಾಕ್ಯಗಳು ಅಷ್ಟು ಪವರ್ಫುಲ್ ಆಗಿದೆ. ಅಲ್ಲಿ ಕರೆಕ್ಟಾಗಿ ಹೇಳ್ತಿದೆ, ಗಾಳಿಯನ್ನು ನಿನ್ನ ದೂತರನ್ನಾಕಿಯೂ ಮಾಡಿಕೊಳ್ತೇವೆ. ಅಂದರೆ ಗಾಳಿಗಿಂತಲೂ ವೇಗವಾಗಿ ಈ ಸಜೀವವಾದ ವಾಕ್ಯಗಳು ಹೋಗ್ತವೆ. ಗಾಳಿಗಿಂತಲೂ ವೇಗವಾಗಿ
ಸೂರ್ಯನ ಕಿರಣಕ್ಕಿಂತಲೂ ವೇಗವಾಗಿ ಹೋಗುವಂಥ ಒಂದೇ ಒಂದು ಸಾಧನ, ಒಂದೇ ಒಂದು ಶಕ್ತಿ, ಒಂದೇ ಒಂದು ಮಾತು, ಅದು ದೇವರ ವಾಕ್ಯ. ಆ ವಾಕ್ಯಗಳನ್ನು ಮಾತನಾಡ್ರಿ. ನಿಮ್ಮ ಪರಿಸ್ಥಿತಿಗಳಲ್ಲಿ ದೇವರ ವಾಕ್ಯಗಳನ್ನು ಓದ್ರಿ. ಬೈಬಲನ್ನು ಮನೆಯಲ್ಲಿ ಹೀಗೆ ಸುಮ್ಮನೆ ಇಡಬೇಡ್ರಿ. ಪ್ರತಿದಿನ ಅದು ನಿಮ್ಮ ಕಿವಿಗೆ ಬೀಳುವ ಹಾಗೆ ಗಟ್ಟಿಯಾಗಿ ಓದಿಕೊಳ್ಳ್ರಿ. ಪ್ರತಿಯೊಂದು ವಾಕ್ಯಗಳನ್ನು, ಎಲ್ಲ ಅಧ್ಯಾಯಗಳನ್ನು ನಿಮಗೆ ಇಷ್ಟವಾದಂಥ, ಅಂದರೆ ಹೊಸ ಒಡಂಬಡಿಕೆ ಇರ್ಬೋದು, ಹಳೆ ಒಡಂಬಡಿಕೆ ಇರ್ಬೋದು, ಅದನ್ನು ಓದಿ ಮನನ ಮಾಡಿಕೊಳ್ಳ್ರಿ. ತಿಮೋತಿಗೆ ಹೇಳುವಂತೆ ದೇವರು ಅಥವಾ ಪೌಲನು ಹೇಳ್ತಾ ಇದ್ದಾನೆ, ಎಲ್ಲ ವಾಕ್ಯ ಅಭ್ಯಾಸಗಳನ್ನು ನೀನು ಏನು ಮಾಡು, ಪರಿಯಾಣ ಮಾಡು. ದೇವರ ವಾಕ್ಯಗಳನ್ನು ಯಾವಾಗಲೂ, ಯಾಕೆ? ಆ ವಾಕ್ಯಗಳಲ್ಲಿ ಜೀವ ಉಂಟು, ಆ ವಾಕ್ಯಗಳಲ್ಲಿ ಸಮೃದ್ಧಿ ಉಂಟು, ಆ ವಾಕ್ಯದಲ್ಲಿ ಬಿಡುಗಡೆ ಉಂಟು, ಆ ವಾಕ್ಯದಲ್ಲಿ ನಿನಗೆ ನಿತ್ಯ ಜೀವದ ಸೌಭಾಗ್ಯಗಳು ಉಂಟು, ಆ ವಾಕ್ಯದಲ್ಲಿ ದೇವರ ಮನಸ್ಸನ್ನು ನೀನು ಅರ್ಥ ಮಾಡಿಕೊಳ್ಳಬಹುದು. ವಾಟ್ ಅ ಗಾಡ್! ದೇವರ ಮನಸ್ಸು ನಿನಗೆ ಅರ್ಥ ಆಗಬೇಕಾದ್ರೆ ಆ ವಾಕ್ಯಗಳನ್ನು ನೀನು ಕಲಿಯಬೇಕು. ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪರಲೋಕದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ನರಕದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ನಿತ್ಯ ಜೀವದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಏನಾಗಿದ್ದೆ ಅಂತ ಬರೆಯಲ್ಪಟ್ಟಿದೆ, ನೀನು ಎಲ್ಲಿಗೆ ಹೋಗ್ತಿ ಅಂತ ಬರೆಯಲ್ಪಟ್ಟಿದೆ, ನಿನ್ನ ಭವಿಷ್ಯವನ್ನು ಬರೆಯಲ್ಪಟ್ಟಿದೆ, ನಿನ್ನ ಶುಭಗಳನ್ನು ಬರೆಯಲ್ಪಟ್ಟಿದೆ, ನಿನ್ನ ಕಷ್ಟಗಳನ್ನು ನೀಗಿಸುವಂಥದ್ದನ್ನು ಬರೆಯಲ್ಪಟ್ಟಿದೆ, ಎಲ್ಲ ಕತ್ತಲೆ ಕರೆಯನ್ನು ಅಳಿಸಿ ಹೋಗುವಂತೆ ಮಾಡುವಂಥ ಕಾರ್ಯಗಳು ಕೂಡ ಬರೆಯಲ್ಪಟ್ಟಿದೆ. ಇಂಥ ಒಳ್ಳೆಯ ಸುದ್ದಿ, ಇಂಥ ಒಳ್ಳೆಯ ಶುಭ ಸಮಾಚಾರ ಈ ಭೂಲೋಕದಲ್ಲಿ ಎಲ್ಲೂ ಕೂಡ ಸಿಗುವುದಿಲ್ಲ. ಅದು ದೇವರ ವಾಕ್ಯದಲ್ಲಿ ಮಾತ್ರ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಅದು ಗಾಳಿನಾಕಿಯು ದೂತರನ್ನಾಕಿ ನಿನ್ನ ಸೇವಕರನ್ನು ಮಾಡಿಕೊಳ್ಳುತ್ತೀವಿ. ಅದೇ ನಮ್ಮ ಬಾಯಿಂದ ಅಗ್ನಿ ಜ್ವಾಲೆ ಬರುವುದು, ಅದು ದೇವರ ವಾಕ್ಯ ನುಡಿಯುವಾಗಲೇ. ಆ ವಾಕ್ಯಗಳು ನುಡಿಯುವಾಗ ಅಗ್ನಿ ಜ್ವಾಲೆಯನ್ನು ಸೇವಕರನ್ನಾಕಿಯು ಮಾಡಿಕೊಳ್ಳುತ್ತೀವಿ. ಅಗ್ನಿ ಜ್ವಾಲೆ ಹಾಕಿ ದೇವ ಮಕ್ಕಳು ಎಷ್ಟು ಸೌಭಾಗ್ಯದಲ್ಲಿ ಇದ್ದೇವೆ. ಮುಂದೆ ಹೋಗುವಾಗ ಅಪೊಸ್ತಲರ ಕೃತ್ಯದಲ್ಲಿ 16ನೇ ಅಧ್ಯಾಯದಲ್ಲಿ ಓದಿಕೊಳ್ಳುವ ಒಂದು ವಾಕ್ಯ ನೋಡುವ ಯಾವ ರೀತಿ ಇದೆ ಅಂತ. 16ನೇ ಅಧ್ಯಾಯದಲ್ಲಿ ವಾಕ್ಯ 23ರಿಂದ 31 ತನಕ ನೋಡಿ. ಇದು ಬಹಳ ಸುಂದರವಾಗಿದೆ. ಅವರಿಗೆ ಬಹಳ ಪೆಟ್ಟುಗಳನ್ನು ಹೊಡಿಸಿದ ಮೇಲೆ ಸೆರೆಮನೆಯೊಳಗೆ ಹಾಕಿಸಿ ಅವರನ್ನು ಭದ್ರಪಡಿಸಿ ಕಾಯಬೇಕೆಂದು ಸೆರೆಯ ಯಜಮಾನನಿಗೆ ಖಂಡಿತವಾಗಿ ಹೇಳಿದರು. ಅವನು ಇಂಥ ಅಪ್ಪಣೆಯನ್ನು ಹೊಂದಿ ಅವರನ್ನು ಸೆರೆಮನೆಯ ಒಳ ಕೋಣೆಯಲ್ಲಿ ಹಾಕಿ ಅವರ ಕಾಲುಗಳಿಗೆ ಕೊಳವನ್ನು ಹಾಕಿ ಬಿಗಿಸಿದನು. ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಿದ್ದರು. ಸೆರೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಾತ್ತಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲವೂ ತೆರೆದವು, ಬಾಗಿಲುಗಳೆಲ್ಲ ತೆರೆದವು. ಆಯಿತಾ, ಇದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಸೆರೆಮನೆಯ ಯಜಮಾನನು ನಿದ್ದೆಯಿಂದ ಎಚ್ಚೆತ್ತು ಸೆರೆಮನೆಯ ಕದಗಳನ್ನು ತೆರೆದಿರುವುದನ್ನು ಕಂಡು ಸೆರೆಯಲ್ಲಿದ್ದವರು ಓಡಿ ಹೋದರೆಂದು ಭಾವಿಸಿ ಕತ್ತಿಯಿಂದ ಹಿರಿದು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದಿದ್ದನು. ಆದರೆ ಪೌಲನು ಮಹಾಶಬ್ದದಿಂದ ಕೂಗಿ ಅವನಿಗೆ, ನೀನೇನು ಕೇಡು ಮಾಡಿಕೊಳ್ಳಬೇಡ, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು ಹೇಳಲು ಅವನು ದೀಪ ತರಬೇಕೆಂದು ಕೂಗಿ ಒಳಕ್ಕೆ ಹಾರಿ ನಡುಗುತ್ತಾ ಪೌಲ ಶಿಲರ ಮುಂದೆ ಬಿದ್ದನು ಮತ್ತು ಅವರನ್ನು ಹೊರಗೆ ಕರೆತಂದು ಬಂದು, ಸ್ವಾಮಿಗಳೇ, ನಾನು ರಕ್ಷಣೆ ರಕ್ಷಣೆ ಹೊಂದುವುದಕ್ಕೆ ಏನು ಮಾಡಬೇಕೆಂದು ಕೇಳಲು ಅವರು, ಕರ್ತನಾದ ಯೇಸುವಿನ ಮೇಲೆ ನಂಬಿಕೆಯಿಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವಿರು ಎಂದು ಹೇಳಿದರು. ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಬೇಕು. ಪೌಲ ಸೀಲರನ್ನು ಸುಮ್ಮನೆ ಅವರನ್ನು ಜೈಲಿಗೆ ಹಾಕಿಬಿಟ್ರು. ಈಗ ನೋಡಿ, ದೇವರು ಅವರನ್ನು ಕದಗಳನ್ನು ಅವರ ಕಾಲುಗಳನ್ನು ಕೊಳದಿಂದ ಕಟ್ಟಿದರು ಅಥವಾ ಚೈನಲ್ಲಿ ಕಟ್ಟಿದರು. ಅವರನ್ನು ಒಳಗಡೆ ಹಾಕಿ ಸರಿ ಹೊಡೆದಿದ್ದಾರೆ. ಆದರೆ ಈ ಸಮಯದಲ್ಲಿ ಪೌಲ ಸೀಲರು ಏನು ಮಾಡ್ತಾರೆ? ಸುಮ್ಮನೆ ಇರುವುದಿಲ್ಲ, ಪ್ರಾರ್ಥಿಸ್ತಾರೆ. ಅವರ ಕೊಟ್ಟ ವಾಕ್ಯಗಳನ್ನು ಅರಿಕೆ ಮಾಡ್ತಾರೆ. ವಾಕ್ಯಗಳು ಅರಿಕೆ ಮಾಡುವಾಗ, ವಾಕ್ಯದಿಂದ ಪ್ರಾರ್ಥಿಸುವಾಗ ಅವು ಕಟ್ಟಲ್ಪಟ್ಟ ಆ ಸೆರೆಮನೆಯ ಕದಗಳು ತೆರೆಯಲ್ಪಟ್ಟವು. ಮಹಾಭೂಕಂಪವಾಯಿತು ಅಂತೆ. ದೇವ ಮಕ್ಕಳೇ, ಇದು ಉಂಟಾಗಿದ್ದು ದೇವರ ವಾಕ್ಯದ ಶಕ್ತಿಯ ಬಲ. ಅದು ನಿನ್ನ ಕೈಯಲ್ಲಿ ಕೊಟ್ಟಿರುವುದು, ಅದು ಬಲವುಳ್ಳದ್ದು, ಶಕ್ತಿಯುಳ್ಳದ್ದು, ಅದು ದೇವರ ವಾಕ್ಯವಾಗಿದೆ. ಪವಿತ್ರಾತ್ಮನ ಸಹಾಯದೊಂದಿಗೆ, ಪವಿತ್ರಾತ್ಮನ ಆ ಮಾರ್ಗದ ಸಹಾಯದೊಂದಿಗೆ, ಪವಿತ್ರಾತ್ಮನ ಮಾರ್ಗದರ್ಶನದೊಂದಿಗೆ ಈ ವಾಕ್ಯಗಳನ್ನು ಬಲವಾಗಿ ಇದನ್ನು ಉಪಯೋಗಿಸುವಾಗ ಖಂಡಿತವಾಗಿ ಪೌಲ ಸೀಲರು ಅದನ್ನು ಮಾಡುವಾಗ ಸೆರೆಮನೆಯಲ್ಲಿದ್ದ ಕದಗಳು, ಬಾಗಿಲುಗಳು ತೆರೆಯಲ್ಪಟ್ಟು, ಈಗ ಏನಾಯಿತು ಅಂದರೆ ಅಧಿಕಾರಿ ಹೆದರಿ ಹೋದನು. ಏನಂತ? ಅವರೆಲ್ಲ ಓಡಿ ಹೋದರು. ಈಗ ಅವನು ಆತ್ಮಹತ್ಯೆ ಮಾಡ್ಕೊಳ್ಬೇಕಂತ ಎನಿಸ್ಕೊಳ್ಳುವಾಗ ಆತ್ಮಹತ್ಯೆ. ಯಾಕೆ ಆತ್ಮಹತ್ಯೆ? ಅವರು ಓಡಿ ಹೋದರೆ ಇವನಿಗೂ ಕೂಡ ಶಿಕ್ಷೆ ಆಗ್ತದೆ. ಅಧಿಕಾರಿಗಳು ಇವನನ್ನು ಕೇಳ್ತಾರೆ, ಅರಸನು ಇವನಿಗೆ ಕೇಳ್ತಾನೆ, ಏನೋ ಆದರೂ ಅವರು ಅಂತ.
ಅದರ ಬದಲಿಗೆ ನಾನೇ ಸಾಯ್ತೇನಂತ. ಆವಾಗ ಪೌಲನು ಕೂಗಿ ಹೇಳ್ತಾನೆ, ಏನು ಮಾಡಿಕೊಳ್ಳಬೇಡ, ದೇವರ ಮಾತುಗಳು ಕೇಳ್ರಿ. ದೇವರ ವಾಕ್ಯಗಳು ಯಾವಾಗಲೂ ರಕ್ಷಣೆ ಮಾಡುವಂಥದ್ದು ಆಗಿದೆ. ದೇವರ ಮಕ್ಕಳ ಮುಟ್ಟುವಾಗ ಅಲ್ಲಿ ದೊಡ್ಡ ಒಂದು ಕಂಪನ ಆಗ್ತದೆ, ಅದು ಖಂಡಿತ. ಎರಡನೇದಾಗಿ ಚೈನ್ಗಳಲ್ಲಿ ಕಟ್ಟು ಹಾಕಿದವರು, ಬಂಧನದಲ್ಲಿ ಇಟ್ಟವರಿಗೆ ಕದಗಳು ತೆರೆಯಲ್ಪಟ್ಟು ಇವತ್ತು ಯಾವುದೇ ಬಂಧನ ಇರ್ಬೋದು, ಅದು ಬಿಚ್ಚಲ್ಪಡ್ತದೆ ದೇವರ ವಾಕ್ಯದ ಮುಖಾಂತರವಾಗಿ. ಆವಾಗ ಏನಾಯಿತು, ಒಂದು ದೊಡ್ಡ ಒಂದು ಅದ್ಭುತವಾಯಿತು. ಏನದು? ರಕ್ಷಣೆಯ ಕಾರ್ಯ. ಆ ಸಿಪಾಯಿಯು, ಆ ಅಧಿಕಾರಿಯು, ನಾನು ರಕ್ಷಣೆ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಪೌಲ ಶಿರರಲ್ಲಿ ಕೇಳುವಾಗ ಅವ್ರು ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ನಂಬಿಕೆಯಿಡು, ನೀನು ನಿನ್ನ ಕುಟುಂಬವು ರಕ್ಷಣೆ ಹೊಂದುವುದು. ಖಂಡಿತವಾಗಿ ಇವತ್ತು ನೀನು ಯೇಸುವಿನ ನಾಮದಲ್ಲಿ ನಂಬಿಕೆ ಇಟ್ಟಿದ್ದಿ. ಆ ವಾಕ್ಯಗಳು ಯಾವುದಂದರೆ ಜೀವವುಳ್ಳ, ಸಜೀವವುಳ್ಳ ವಾಕ್ಯಗಳೇ. ಯೇಸು ಸ್ವಾಮಿ ಪುನರುತ್ಥಾನವಾದಾಗ ಅವರು ಶಿಷ್ಯರು ಬಾಗಿಲು ಹಾಕಿಕೊಂಡು ಒಳಗಡೆ ಕೂತ್ಕೊಂಡಿರುವಾಗ ಯೇಸು ಸ್ವಾಮಿ ಡೈರೆಕ್ಟಾಗಿ ಒಳಗೆ ಬರ್ತಾರೆ. ಯೇಸು ಸ್ವಾಮಿಯನ್ನು ಕಟ್ಟಿ ಹಾಕ್ಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನವಾಗುವಾಗ ಅವರಿಗೆ ಇಟ್ಟಂಥ ಗವಿ, ಅವರಿಗೆ ಇಟ್ಟಂಥ ಆ ಒಂದು ಗವಿಯಿಂದ ಯೇಸು ಸ್ವಾಮಿಗೆ ಕಲ್ಲು, ಬಟ್ಟೆಗಳು ಕಟ್ಟಲಿಲ್ಲ, ಅದು ಕೂಡ ಅವರನ್ನು ಏನು ಮಾಡಲಿಕ್ಕೆ ಆಗಲಿಲ್ಲ, ಕಟ್ಟಿ ಹಾಕ್ಲಿಕ್ಕೆ ಆಗಲಿಲ್ಲ. ಯೇಸು ಸ್ವಾಮಿ ಪಾತಾಳ ಲೋಕಕ್ಕೆ ಹೋಗಿ ಸೈತಾನನ ಅಧಿಕಾರವನ್ನು ಕೆಡಿಸಿ ಹಾಕಿದ್ದಕ್ಕೆ ಅಲ್ಲಿ ಕೂಡ ಆತನನ್ನು ಏನು ಮಾಡಲಿಕ್ಕಾಗಲಿಲ್ಲ, ಸೈತಾನ ಕಟ್ಟಿ ಹಾಕ್ಲಿಕ್ಕೆ ಆಗಲಿಲ್ಲ. ಯಾಕೆ? ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ದೇವರ ವಾಕ್ಯವು ಸಜೀವವಾದದ್ದು. ಯೇಸು ಸ್ವಾಮಿಯು ಸಜೀವವಾದವನ್ನು ಹಾಕಿದ್ದಾನೆ. ಆ ವಾಕ್ಯವೇ ಯೇಸು ಹಾಕಿದ್ದಾನೆ. ಶಬ್ದವು ನಮ್ಮ ಮಧ್ಯದಲ್ಲಿ ಬಂತು. ಆ ಶಬ್ದವೇ ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ವಾಕ್ಯವು ನಿಮಗೆ ಶುಭದಾಯಕವಾಗಿದೆ. ಇವತ್ತು ಈ ಸಂದೇಶ ಕೇಳಿದ ಪ್ರತಿಯೊಬ್ಬರು ನಾನು ಹೇಳುವುದಷ್ಟೇ, ಯೇಸುವನ್ನು ಇನ್ನೂ ನಂಬಲಿಲ್ಲವಾದರೆ ನಿನ್ನ ಜೀವಿತವನ್ನು ಯೇಸುವಿಗೆ ಒಪ್ಪಿಸಿಕೊಡು. ನಿನಗಾಗಿ ನಾನು ಪ್ರಾರ್ಥಿಸ್ತಿದ್ದೀನಿ. ನಿನ್ನ ಪಾಪವನ್ನು ಸಂಪೂರ್ಣ ಬಿಟ್ಟು ಬಿಡು. ಕರ್ತನ ಕಡೆಗೆ ಸಂಪೂರ್ಣವಾಗಿ ತಿರುಗಿಕೋ. ಆಶೀರ್ವಾದವು, ಶುಭವು, ಮಹಿಮೆಯು ಎಲ್ಲವೂ ದೇವರು ನಿನಗೆ ಕೊಟ್ಟು ಒಳ್ಳೆಯ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಜೀವ ಮಾರ್ಗದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿಗಳು ಬಂದರೂ ಕೂಡ ದೇವರು ನಿನ್ನನ್ನು ತಪ್ಪಿಸಿ ಕಾಪಾಡ್ತಾನೆ. ಪ್ರಾರ್ಥಿಸುವ. ಕರ್ತನಿಗೆ ಸ್ತೋತ್ರವಾಗಲಿ. ಹೌದು, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು. ಅದಕ್ಕೆ ಯಾರಿಂದಲೂ ಬಂಧಿಸಲಿಕ್ಕಾಗುವುದಿಲ್ಲ. ಈ ವಾಕ್ಯಗಳ ಮುಖಾಂತರ ಮಾತನಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಹೌದು ಸ್ವಾಮಿ, ಪೌಲ ಸೀಲರನ್ನು ಬಂಧಿಸುವಾಗ ಅಲ್ಲಿ ದೊಡ್ಡ ಮಹಾಭೂಕಂಪವಾಗಿ ಅವರನ್ನು ಬಿಡುಗಡೆ ಮಾಡಿದೆ ಸ್ವಾಮಿ. ಇವತ್ತು ಕಟ್ಟಲ್ಪಟ್ಟ ಯಾರೇ ಆಗಿರ್ಬೋದು ಸ್ವಾಮಿ, ಈ ಸಂದೇಶ ಕೇಳುವಂಥ ಅವರ ಜೀವಿತದಲ್ಲಿ ಕಟ್ಟಲ್ಪಟ್ಟಂಥ ರೋಗಗಳು, ಬಂಧನಗಳು, ಬಡತನಗಳು, ಶಾಪಗಳು ಅಥವಾ ನರಕದ ಬಾಗಿಲು, ಇದೆಲ್ಲವೂ ಯೇಸುವಿನ ನಾಮದಲ್ಲಿ ಅದು ಕಳಚಿ ಬೀಳಲಿ ಸ್ವಾಮಿ. ಅವರಿಗೆ ಪರಲೋಕ ಸೌಭಾಗ್ಯ ಆಗುವಂತೆ, ಮಹಿಮೆಯ ರಾಜ್ಯಕ್ಕೆ ಬರುವಂತೆ, ಆಶೀರ್ವಾದವಾಗುವಂತೆ, ಅವರಿಗೆ ಬೇಕಾದಂಥ ಎಲ್ಲ ಕರ್ತನೆ ಆಶೀರ್ವಾದಗಳು, ಶುಭಗಳು ಅವರನ್ನು ಹಿಂಬಾಲಿಸುವಂತೆ ಕೃಪೆ ಮಾಡು ಸ್ವಾಮಿ. ಹೀಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಘನತೆ, ಪ್ರಭಾವ, ಮಾನ, ಮಹಿಮೆನಿಗೆ ಸಲ್ಲಿಸ್ತೇನೆ. ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಜೀವಳ ಪರಲೋಕ ತಂದೆಯೇ. ಆಮೇನ್. ಪ್ರೈಸ್ ಗಾಡ್.